ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಕೂಡ ಇವತ್ತು ತಲೆ ಮೇಲಿಂದ ಸ್ನಾನ ಮಾಡಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೇನೆ. ಇವತ್ತಿನ ವ್ಲಾಗ್ನ ಬ್ರೆಡ್ ಮತ್ತು 1 ಕಪ್ ಟೀ ಮೂಲಕ ಈ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ, ಆಯಿತಾ? ಹೊರಗಡೆ ನೋಡಿ ಮಳೆ ಬೀಳೋ ಥರ ಅನಿಸ್ತಾ ಇದೆ. ಜಿಟಿಪಿಟಿ ಅಂತ ಮಳೆ ಬೀಳ್ತಾ ಇದೆ. ಅಷ್ಟೊಂದು ಜೋರಾಗಿ ಕೂಡ ಮಳೆ ಬೀಳ್ತಾ ಇಲ್ಲ. ಗೋವಾ ಮತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಮಳೆ ಬೀಳ್ತಾ ಇದೆ, ಬಟ್ ಇಲ್ಲಿ ಮಳೆನೇ ಬೀಳ್ತಾ ಇಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ. ಇಲ್ಲಿ ಮಳೆ ಬರೋ ಹೆಸರೇ ತಗೊಳ್ಳೋ. ಬನ್ನಿ ಇವಾಗ ಟೀ ಕುಡ್ಕೊಳ್ಳೋಣ. ಮಕ್ಕಳು ಇನ್ನೂ ಮಲಗಿದ್ದಾರೆ, ಅವ್ರು ಎದ್ದಿಲ್ಲ. ಅದಕ್ಕೂ ಮುಂಚೆ ನಾನು ಟೀ ಕುಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ. ನಾನು ಒಬ್ಬಳೇ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಏನೇನಾದರೂ ತಿಂತಾ ಉಳಿತೀನಿ. ನನಗೆ ನಾಷ್ಟನೇ ಬೇಕು ಅಂತ ಹಾಗೇನಿಲ್ಲ, ಏನಿದ್ರು ಓಕೆ, ಬಟ್ ಹೊಟ್ಟೆ ಒಂದು ತುಂಬಿದ್ರೆ ಆಯಿತು ಅಷ್ಟೇ. ಮತ್ತು ರೂಮ್ ಕ್ಲೀನ್ ಮಾಡ್ಕೋಬೇಕಂತ ಇದ್ದೀನಿ. ಯಾಕಂದರೆ ನಾವು ಹೆಚ್ಚೊತ್ತು ಇದೇ ರೂಮಲ್ಲಿ ಇರೋದ್ರಿಂದ ಫ್ಯಾನ್ ಕೂಡ ಕಂಟಿನ್ಯೂ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ವಿಂಡೋ ಕಾಣ್ತಿದೆಯಲ್ಲ, ಇದು ಸಂಜೆವರೆಗೂ ಓಪನ್ ಇರುತ್ತೆ. ಅದರಿಂದ ಎಲ್ಲ ಡಸ್ಟು ಒಳಗಡೆ ಬಂದಿರೋದ್ರಿಂದ ಎಲ್ಲ ವಸ್ತುಗಳ ಮೇಲೆಲ್ಲ ಕುತ್ಕೊಂಡು ಬೀಳುತ್ತೆ ಧೂಳು. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇವತ್ತು ಫ್ರಿಜ್ ಕೂಡ ಕ್ಲೀನ್ ಮಾಡೋದಿದೆ. ಫ್ರಿಜ್ ಕೂಡ ಒಂದೊಂದಾಗಿ ಎಲ್ಲವನ್ನು ಮುಗಿಸ್ಕೋತೀನಿ. ಇವತ್ತು ಕ್ಲೀನ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಎಷ್ಟಾಗುತ್ತೆ ಅಂತ ನೋಡ್ತೀನಿ, ಟ್ರೈ ಮಾಡ್ತೀನಿ. ಮೊದಲು ಕಿಟಕಿನ ಕ್ಲೀನ್ ಮಾಡ್ಕೋತೀನಿ. ಈ ಪರ್ದೆನ ಕೂಡ ತೊಳೆಯೋಕ್ಕೆ ಹಾಕಬೇಕು. ಕಿಟಕಿ ಸೈಡಿಗೆ ಮೂಲೆಯಲ್ಲೆಲ್ಲ ಡಸ್ಟ್ ಬಂದು ಕುತ್ಕೊಂಡಿದೆ. ನೋಡಿ ಎಷ್ಟು ಡಸ್ಟ್ ಬರುತ್ತೆ. ನೋಡೋಕ್ಕೆ ಕ್ಲೀನಾಗಿ ಕಾಣುತ್ತೆ, ಬಟ್ ಎಷ್ಟು ಡಸ್ಟ್ ಬರುತ್ತೆ ಅಂತ ನೋಡಿ ಇವಾಗ ಬಟ್ಟೆಯಲ್ಲಿ ಗೊತ್ತಾಗ್ತಾ ಇದೆ. ಕೈ ಮುಟ್ಟೋದಿಲ್ಲ ನಂದು, ಸೊ ಹೊರಗಡೆ ಹಾಗೆ ಇರಲಿ. ಎಷ್ಟು ಒಳಗಡೆಯಿಂದ ಎಷ್ಟಾಗುತ್ತೋ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಲ್ಮಾರಿ ಕೂಡ ಕ್ಲೀನ್ ಆಯಿತು. ನಾವು ಬಂದು ಇಲ್ಲಿ 15 ದಿನ ಕೂಡ ಆಗಿಲ್ಲ, ಎಷ್ಟು ಬೇಗ ಡಸ್ಟ್ ಆಯಿತು ಅಂತ ಗೊತ್ತಿಲ್ಲ. ಮೇಲ್ಗಡೆ ಎಷ್ಟೆಲ್ಲ ಧೂಳು ಫ್ರೆಂಡ್ಸ್, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡೆ. ಆಯಿತು, ಅಲ್ಮಾರಿ ಒಂದು ಮುಗೀತು. ಇದೆಲ್ಲವನ್ನು ಒರೆಸಿ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ಬೇಕು. ಅದು ಹೊರಗಡೆ ಇಟ್ಟರೆ ಇದೆಲ್ಲ ಯೂಸ್ ಮಾಡೋದು ಯಾವ್ಯಾವಾಗ ಯೂಸ್ ಮಾಡ್ತೀವಲ್ಲ, ಅದು ಹಾಗೆ ಬಿಟ್ಕೊಂಡಿದೆ ಮೇಲ್ಗಡೆ. ಅವತ್ತು ಮನೆ ಶಿಫ್ಟ್ ಮಾಡೋದಿನ ಅದು ಎರ್ರ ಬಿರಿಯಾಗಿ ಇಟ್ಬಿಟ್ಟಿದ್ದೇವೆ. ಇವಾಗಾದರೂ ಸರಿ ಮಾಡಿ ಇಡಬೇಕು. ಮಕ್ಕಳು ಇಬ್ಬರು ಕೆಳಗಡೆ ಹೋಗಿದ್ದಾವೆ, ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯನ್ನು. ಅವರಿದ್ದರೆ ಕ್ಲೀನ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಅದು ಕಿಟ್ಟೋದಕ್ಕೋಸ್ಕರ ಅವರಿಲ್ಲ ಅಲ್ಲ, ಅದಕ್ಕೋಸ್ಕರನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಇನ್ನೂ ಏನೂ ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಇಟ್ಕೊಂಡ್ರೆ ಮಕ್ಕಳು ಈ ರೀತಿ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಈ ರೀತಿ ಮಾಡಿ ಇಲ್ಲಿ ಹಚ್ಚಿರೋ ಎಲ್ಲ ಅದು ಸೈಡಿಗೆ ಬ್ಲ್ಯಾಕ್ ಪಟ್ಟಿ ಹಚ್ಚಿದ್ರಲ್ಲ, ಅದೆಲ್ಲ ತೆಗ್ದು ಹೊದಾಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಏನು ಸದ್ಯಕ್ಕೆ ಏನು ಇಟ್ಟಿಲ್ಲ, ಖಾಲಿ. ಇಲ್ಲಿ ಕೆಳಗಡೆ ರಾತ್ರಿ ಮಲಗಬೇಕಾದ್ರೆ ಅವರ ಸಂಸಾರನ ಇಲ್ಲಿ ಇಟ್ಬಿಡ್ತೇವೆ ರಾತ್ರಿ.
ಬೆಳಗ್ಗೆ ಆದಮೇಲೆ ಮತ್ತೆ ಅದನ್ನು ತೆಗೆಯೋದು. ಇಲ್ಲಿ ಮಕ್ಕಳು ಕೈ ಹಚ್ಚಿ ಹಚ್ಚಿ ಎಣ್ಣೆ 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 ಥರ ಕಾಣಲ್ಲ, ಬಟ್ ಅದು ಎಣ್ಣೆ ಎಣ್ಣೆ ಥರ ಆಗದೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋತೇನೆ. ಇವರು ನಮ್ಮಮ್ಮ ಇಲ್ಲ, ಸೊ ಅದಕ್ಕೋಸ್ಕರ ಈ ಫೋಟೋನ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಎಲ್ಲ ಕಡೆನೂ ತೊಗೊಂಡು ಹೋಗ್ತೀನಿ. ನನ್ನಮ್ಮ ತೀರ್ಕೊಂಡು 2 ವರ್ಷ ಏನೋ ಆಯಿತು. ಇವಾಗ ನವೆಂಬರ್ ಬಂದರೆ 3 ವರ್ಷ. ಇಲ್ಲಿ ಇನ್ನೂ ಹೆಚ್ಚು ಡಬ್ಬಗಳು ಇತ್ತು, ಬೇಳೆಕಾಳುಗಳ ಡಬ್ಬ ಇತ್ತು. ಅಲ್ಲಿ ಪಾತ್ರೆ ಸ್ಟ್ಯಾಂಡ್ ನಮ್ಮ ಮನೆಯವರು ಹಚ್ಕೊಟ್ಟಿದ್ದಾರೆ ಮೊನ್ನೆ. ಅದು ಹಚ್ಚಿದ್ರೆ ನನಗೆ ಚೆನ್ನಾಗಾಗಿದೆ. ಎಲ್ಲ ಪೌಡರ್ ಆಗಲಿ ಬೇಳೆಕಾಳೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಬರೀ ಖಾಲಿ ತಿನ್ನೋದು ಡಬ್ಬಗಳನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಬಿಸ್ಕಿಟು, ಚುರುಮುರಿ, ಖಾರ ಈ ಥರ ವಸ್ತುಗಳನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಕೆಳಗಡೆ ಡೈಲಿ ಇದು ದೇವರು ಇಲ್ಲಿ ಪೂಜೆ ಮಾಡ್ಕೊತೀನಿ. ಇದು ಡೈಲಿ ಕ್ಲೀನ್ ಮಾಡ್ಕೊತೀನಿ. ಮೇಲ್ಗಡೆ ಒಂದು ಇದನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇದು ಕೂಡ ಹಾಗೆ ಗ್ಲಾಸನ್ನು ಕ್ಲೀನಾಗಿ ಒರೆಸ್ಕೊತೀನಿ. ಇದನ್ನು ಕೂಡ ಕ್ಲೀನ್ ಮಾಡ್ಕೊಂಡಾಯಿತು ಫ್ರೆಂಡ್ಸ್. ಯಾವ ರೀತಿ ಸೆಕೆ ಆಗ್ತಾ ಇದೆ ನೋಡಿ, ಬೆವರು ಇಳಿತಾ ಇದೆ, ತುಂಬ ಸೆಕೆ ಆಗ್ತಾ ಇದೆ. ಮಗಳು ಕೂಡ ಬಂದಳು ನಂದು ಕೆಳಗಡೆಯಿಂದ. ಒಬ್ಬಳು ಅಲ್ಲಿ ಕೆಳಗಡೆನೇ ಮಲ್ಕೊಂಡಿದ್ದಾಳೆ, ಇನ್ನೊಬ್ಳಿದ್ದಾಳೆ ನೋಡಿ ಇಲ್ಲಿ. ಅವಳಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ, ಅದ್ರ ಮೇಲೆ ತಿಂತಾ ಇದ್ದಾಳೆ ನೋಡಿ. ಇನ್ನೊಂದು ಖಜಾನೆ ಇದಂತೂ ಎಷ್ಟೇ ಬಟ್ಟೆ ಸರಿ ಮಾಡಿಟ್ರೂ ಕೂಡ ಇದೇ ರೀತಿ ಪುನಃ ಇದೇ ರೀತಿ ಆಗಿರುತ್ತೆ. ನಾನು ಹೌದು, ನಮ್ಮ ಮನೆಯವರು ಹೌದು, ಮಕ್ಕಳಿಗೋಸ್ಕರ ಏನಾದರೂ ಒಂದು ತೊಗೊಳ್ಳೋದು, ಅದಾದಮೇಲೆ ಅದ್ರ ಜೊತೆ ಇನ್ನೊಂದು ಯಾವ್ದು ಬರುತ್ತೆ ಅದು ಇವತ್ತು ಕ್ಲೀನ್ ಮಾಡಿಟ್ರೆ ಮಾರನೇ ದಿನ ಕೂಡ ಹೀಗೆ. ಅದು ನೋಡಿ ಯಾವ ರೀತಿ ಆಗಿಬಿಟ್ಟದೆ ಬಟ್ಟೆಗಳನ್ನು. ಇವಾಗ ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. अभी मेरे को आवाज आया तो मैंने बड़ा आप लेके गया हो मत जा। हाँ ठीक, शुक्र जनाब। हाँ जनाब ಇದನ್ನು ಕೂಡ ಜೋಡಿಸಾಯಿತು ಫ್ರೆಂಡ್ಸ್. ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ ನೋಡಿ. ಇದು ಒಂದು 2-3 ದಿನ ಮಾತ್ರ ಹೀಗಿರೋದು, ಮತ್ತೆ ಯಾವ ರೀತಿ ಆಗಿತ್ತು ಅದೇ ರೀತಿ ಇರುತ್ತೆ. ಎಷ್ಟೇ ಸರಿ ಮಾಡಿಟ್ಟರು ಕೂಡ ಅದೇ ರೀತಿ ಆಗುತ್ತೆ. ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೋತೇನೆ. ಫ್ರಿಜ್ಜಲ್ಲಿ ಏನೂ ಇಲ್ಲ, ಆದರೂ ಕೂಡ ಕ್ಲೀನ್ ಮಾಡೋದು, ಯಾಕಂದರೆ ತುಂಬ ದಿನ ಆಯ್ತಲ್ವ ಕ್ಲೀನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೋತೇನೆ. ಪುಟ್ಟದಾದ ಫ್ರಿಜ್, ನಾನು ನಿನ್ನೆ ಲೈಟ್ ಬಂದ್ ಮಾಡಿ ಇಟ್ಟಿದ್ದೆ ಕ್ಲೀನ್ ಮಾಡಬೇಕಂತ. ಇದಿದ್ರೆ ಅದು ಆಯ್ಸಾಗಿರುತ್ತಲ್ಲ, ಆಮೇಲೆ ಮತ್ತೆ ಅದು ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಿನ್ನೆ ಎಲ್ಲವನ್ನ ಲೈಟನ್ನು ಬಂದ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ಎಲ್ಲ ಖಾಲಿ ಮಾಡ್ಕೊತೀನಿ. ಎಲ್ಲ ಈ ಥರ ಪ್ಲಾಸ್ಟಿಕಲ್ಲಿ ಇಟ್ಬಿಡ್ತೀನಿ, ಯಾಕಂದರೆ ಪ್ಲಾಸ್ಟಿಕಲ್ಲಿ ಹಾಕಿಡೋದ್ರಿಂದ ತುಂಬ ದಿನ ಇದು ಹಾಳಾಗಲ್ಲ, ಅಂದರೆ ಒಣಗಲ್ಲ. ಮತ್ತು ಪ್ಲಾಸ್ಟಿಕ್ ಹಾಕದೆ ಹೀಗೆ ಓಪನ್ ಇರ್ತೀವಲ್ಲ, ಅದು ಒಣಗೋಗುತ್ತೆ. ಸ್ವಲ್ಪ ಪ್ಲಾಸ್ಟಿಕಲ್ಲಿ ಹಾಕಿರ್ತೀನಿ. ಕ್ಲೀನ್ ಮಾಡಬೇಕಾದ್ರೆ ಯಾವತ್ತೂ ಹೀಗೆ ಇದೆಲ್ಲವನ್ನು ತೆಗಿತೀನಿ. ಬ್ರಷ್ ಹಾಕಿ ತೊಳೆದು ಅದಾದಂತೆ ಇಲ್ಲಿ ಬಂದು ಒರೆಸ್ತೀನಿ, ಅಂದರೆ ಮಾತ್ರ ನಂಗೆ ಸಮಾಧಾನ. ಇದು ಯಾಕೋ ಬರ್ತಾ ಇಲ್ಲ, ಗಟ್ಟಿಯಾಗಿದೆ ಅನ್ಸುತ್ತೆ. ತುಂಬ ದಿನ ಆಯ್ತಲ್ಲ ನಾನು ಇಲ್ಲಿ ಹಾಕಿ. ನಮ್ಮ ಮನೆಯವರು ಆಯ್ಸ್ ಪಡಕ್ಕೆ ನೀರು ಹಾಕಿಟ್ಟಿದ್ರು, ಆಯ್ಸ್ ತುಂಬ ನೀರಾಗಿ ಪರಿವರ್ತನೆ ಆಗಿದೆ. ಇವಾಗ ಇದನ್ನು ಎಲ್ಲ ತೊಳ್ಕೊತೀನಿ ಮುಂಚೆ.
ಕ್ಲೀನ್ ಮಾಡಿ ಒರೆಸ್ಕೋತಾ ಇದ್ದೀನಿ. ಒಂದ್ಸರಿ ಒದ್ದೆ ಬಟ್ಟೆಯಿಂದ ಒರೆಸ್ಕೊತೀನಿ, ಅದಾದ ನಂತರ ಒಣಗಿದ ಬಟ್ಟೆನ ಒರೆಸ್ಕೊತೀನಿ, ಒಣಗಿದ ಬಟ್ಟೆಯಿಂದ ಒರೆಸ್ಕೊತೀನಿ. ಕೊನೆಗೂ ಇದನ್ನು ತೆಗೆಯೋಕ್ಕೆ ಆಗಲೇ ಇಲ್ಲ, ಇಲ್ಲಿ ನಾನು ಹೀಗೆ ಒರೆಸ್ಕೊತೀನಿ. ಅದು ಗಟ್ಟಿಯಾಗಿ ಕುತ್ಕೊಂಡಿದೆ, ಯಾಕಂದರೆ ನಾವು ತುಂಬ ದಿನ ಅದನ್ನು 8 ತಿಂಗಳನ್ನು ಹೀಗೆ ಇಟ್ಟಿದ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಗಟ್ಟಿಯಾಗಿ ಕುತ್ಕೊಂಡಿದೆ. ಇಲ್ಲಿ ನಾನು ಹಾಗೆ ಒರೆಸ್ಕೊಂಡ್ಬಿಡ್ತೀನಿ. ಫ್ರಿಜ್ ಕೂಡ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲವನ್ನು ಜೋಡಿಸಿ ಇಟ್ಟಿದ್ದೇನೆ. ನಮ್ಮ ಮನೆಯವರು ನಂಗೆ ತುಂಬ ಚಿಟ್ಟಿಂಗ್ ಮಾಡಿದ್ರು. ನಾನು ನಿನ್ನೆ ಕೇಳಿದೆ, ಇದು ಸ್ಪ್ರೈಟ್ ಬಾಟಲ್ ತೊಗೊಂಬಂದಿರಲ್ಲ, ಸ್ಪ್ರೈಟ್ ತೊಗೊಂಡು ಬಂದಿದ್ದೀರಾ ಅಂತ ಕೇಳಿದೆ. ಇಲ್ಲ, ಅದು ನೀರು ಬಾಟಲ್ ತೊಗೊಂಬಂದಿದ್ದೀನಿ, ಕೆಳಗಡೆ ತೊಗೊಂಡೋಗಿದ್ದೆ ನೀರು ತುಂಬಕ್ಕೆ ಅಂತ ಹೇಳಿದ್ರು. ನೋಡಿದ್ರೆ ಇದೊಂದು ಬಾಟಲ್ ಇದೆ ಅಲ್ವಾ, ಇದು ಸ್ಪ್ರೈಟು. ನಂಗೆ ಇವಾಗ ಗೊತ್ತಾಯಿತು, ಓಪನ್ ಮಾಡಿದಾಗ ಚಸ್ಸಾಯಿತು. ಆವಾಗ ನಂಗೆ ಡೌಟ್ ಬಂತು, ಇದು ನಮ್ಮ ಮನೆಯವ್ರು ನನಗೆ ಗೋಲ್ಮಾಲ್ ಎಷ್ಟು ಗೋಲ್ಮಾಲ್ ಮಾಡ್ತಾರೆ ನೋಡಿರಿ. ತುಂಬ ಚಾಪ್ಟರ್ದಾರೆ ನಮ್ಮ ಮನೆಯವರು. ನೋಡಿರಿ ಈ ರೀತಿ ಆಯ್ತಲ್ಲ. ಪಾತ್ರೆ ಸ್ಟ್ಯಾಂಡು ಮೊನ್ನೆ ಕ್ಲೀನ್ ಮಾಡಿ ಎಲ್ಲ ಹಚ್ಚಿಟ್ಟಿದ್ದೆ, ಇಲ್ಲಿದ್ದರೆ ಅದು ಕೂಡ ನನಗೆ ಕ್ಲೀನ್ ಮಾಡಬೇಕಾಗ್ತಿತ್ತು. ಇದು ನಮ್ಮ ಪಾತ್ರೆ ಸ್ಟ್ಯಾಂಡ್. ಇವಾಗ ಅಡುಗೆಗೆ ಏನಾದರೂ ಮಾಡ್ಕೋಬೇಕು, ನೋಡುವ. ಈ ಮೊಟ್ಟೆ ಬುರ್ಜಿನ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ಆ್ಯಕ್ಚುಲಿ ಬಂಗಡೆ ಮೀನು ತರೋದಿತ್ತು, ಬಟ್ ಅದು ಬಂಗಡೆ ಮೀನು ಸಿಕ್ಕಿಲ್ಲ. ಅದಕ್ಕೋಸ್ಕರ ಪ್ರಾನ್ಸ್ ತೊಗೊಂಡಿದ್ದಾರೆ. ಪ್ರಾನ್ಸ್ ಮಕ್ಕಳು ತಿನ್ನಲ್ಲ ಅಲ್ವಾ, ಅದಕ್ಕೆ ನಾನು ಮೊಟ್ಟೆ ಬುರ್ಜಿಂದನೇ ಅವರಿಗೆ ಊಟ ಮಾಡಿಸ್ಬಿಟ್ಟೆ. ಇವಾಗ ನಾವು ಊಟ ಮಾಡೋದು. ಇದು ಏನಂದರೆ, ನಿನ್ನೆ ರಾತ್ರಿ ಉಳಿದಿರೋ ಅನ್ನಕ್ಕೆ ನಾನು ನೀರನ್ನು ಹಾಕಿ ಇಟ್ಟಿದ್ದೆ. ಅದು ಬೆಳಿಗ್ಗೆ ತಿನ್ನಬೇಕು ಅಂತ ಹೇಳ್ತಾರೆ. ಇಲ್ಲಿ ಉಳಿಸೋದ್ರಲ್ಲಿ ಜಾಸ್ತಿ ಜನ ಹೀಗೆ ತಿನ್ನೋದು. ಇದಕ್ಕೆ ಉಪ್ಪನ್ನು ಹಾಕಿ ನೋಡಿ, ಇದಕ್ಕೆ ಬೆಳ್ಳುಳ್ಳಿ, ಮೆಣಸು ಮತ್ತು ಹಸಿಮೆಣಸು ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಪ್ರಾನ್ಸ್ ಅಂದಿದ್ನಲ್ಲ, ನಮ್ಮ ಮನೆಯವರು ಈ ಥರ ಮಾಡಿದ್ದಾರೆ. ಅದನ್ನು ನೋಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ ನಮ್ಮ ಮನೆಯವರು. ಮಧ್ಯಾಹ್ನ ಫ್ರೆಂಡ್ಸ್ ಮಲಗಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ಇಬ್ಬರು ಮಲಗೋಕೆ ಕೊಟ್ಟಿಲ್ಲ. ಸೊ ಹಾಗೆ ಕೂತ್ಕೊಂಡಿದ್ವಿ. ಆಮೇಲೆ ಅವರಿಬ್ಬರು ಕೈ ಉಗುರುಗಳನ್ನು ತೆಗೆದುಕೊಂಡೆ, ನಾನು ಕೂಡ ತೆಗೆದುಕೊಂಡೆ. ಇವಾಗ ಬೆಳಿಗ್ಗೆ ಕ್ಲೀನ್ ಮಾಡಿ ಗುಡಿಸಿಟ್ಟಿದ್ನಲ್ವ, ಸೊ ಇವಾಗ ನೆಲನ ಒರೆಸ್ಕೋತಾ ಇದ್ದೀನಿ. ಆಯಿತು, ಇವಾಗ ನೆಲ ಒರೆಸಿದ್ದೆ. ಬಟ್ಟೆ ಒಂದು ತೊಳೆದಿದ್ದೆ, ಅದೊಂದು ತೊಳೆದ್ರೆ ನನ್ನ ಕೆಲಸ ಮುಗೀತು. ನೆಲ ಕೂಡ ಒರೆಸಾಯಿತು. ಎಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗೀತು ಫ್ರೆಂಡ್ಸ್. ಬೆಳಗ್ಗೆಯಿಂದ ಕ್ಲೀನಿಂಗ್ ಅಂತ ಇಟ್ಕೊಂಡಿದ್ದೆ, ಎಲ್ಲ ಕೆಲಸ ಮುಗೀತು. ಇವಾಗ ಬರೀ ಬಟ್ಟೆ ತೊಳೆಯೋದು ಮಾತ್ರ ಇದೆ. ಇವಾಗ ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕೋತೀನಿ. ನಮ್ಮ ಮನೆಯವರು ನನಗೆ ಅದೊಂದು ದೊಡ್ಡ ಉಪಕಾರ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಕೆಳಗಡೆ ನನಗೆ ಮೊದಲೇ ನಾವು ಕೆಳಗಡೆ ಇದ್ವಿ, ಆವಾಗ ಅಲ್ಲಿ ರೂಮ್ ಒಳಗಡೆ ಬಾತ್ರೂಮ್ ಇತ್ತು ಆಯಿತಾ. ನಾನು ಮಕ್ಕಳನ್ನ ಬೆಡ್ ಮೇಲೆ ಇಟ್ಟು ನಾನು ಬಟ್ಟೆನ ತೊಳ್ಕೊತಿದ್ದೆ. ನನಗೆ ಮಕ್ಕಳನ್ನು ನೋಡ್ದಂಗೆ ಆಗ್ತಿತ್ತು, ಮತ್ತು ಬಟ್ಟೆ ಕೂಡ ತೊಳ್ಕೊಂಡಾಗ ಆಗ್ತಿತ್ತು. ಇಲ್ಲೇನಾಗಿದೆ, ಅಲ್ಲಿ ರೂಮ್ ಆಗಿದೆ, ಇಲ್ಲಿ ತುದಿಗೆ ಬಾತ್ರೂಮ್ ಆಗಿದೆ. ಇಲ್ಲಿ ಬಟ್ಟೆ ತೊಳೆಯುವ ಅಂದರೆ ಅಲ್ಲಿ ಅಳ್ತಾ ಇರೋ ಮಗು ಹತ್ರ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ ತೊಗೊಂಡಿದ್ದಾರೆ. ಚಿಕ್ಕದಾಗಿದೆ, ಆದರೂ ಪರವಾಗಿಲ್ಲ, ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ನಾನು ಅದೇ ಅಂದ್ಕೊಂಡಿದ್ದೆ, ಮೇಲ್ಗಡೆ ಬಂದರೆ ಯಾವ ರೀತಿ ಮಾಡ್ಕೊಳ್ದೇನೋ ಅಂತೇಳಿ. ಬಟ್ ನಮ್ಮ ಮನೆಯವ್ರು ನಮ್ಗೆ ಬಂದುಕೊಡ್ತಾರೆ. ಎಷ್ಟೇ ಆದರೂ ನನಗಂತೂ ಹೆಚ್ಚು ಬಟ್ಟೆ ಇರಲ್ಲ ಫ್ರೆಂಡ್ಸ್. ನಮ್ಮ ಮನೆಯವ್ರದ್ದು ಮತ್ತು ನಂದು 2 ದಿನಕ್ಕೆ ಒಂದ್ಸರಿ ನಾನು ಬಟ್ಟೆನ ಹಾಕಿಬಿಡ್ತೀನಿ. ಮಕ್ಕಳದು ಸಣ್ಣ ಸಣ್ಣ ಬಟ್ಟೆ ಅಷ್ಟೇ, ಡೈಲಿ ಹಾಕಲ್ಲ, 2 ದಿನಕ್ಕೆ ಒಂದ್ಸರಿ ಹಾಕೋತೀನಿ. ಇವಾಗ ಬಟ್ಟೆ ವಾಶ್ ಮಾಡ್ಕೋತೀನಿ. ಅಂದರೆ ಟೀ ಜೊತೆಗೆ ಮ್ಯಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಮಕ್ಕಳಿಗೆ ಅಂತ ಅಲ್ಲ, ನಮಗೋಸ್ಕರ ಮಾಡ್ತಾ ಇರೋದು. ಸ್ವಲ್ಪ ಮಕ್ಕಳು ಕೂಡ ತಿಂತಾರಲ್ಲ ಅಂತ ಅನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅವರಿಗೆ ನಾನು ಯಾವತ್ತಾದರೂ ಕೊಡ್ತೀನಿ ಅಷ್ಟೇ, ಯಾಕಂದರೆ ಅವರಿಗೆ ಸ್ವಲ್ಪ ಅದು ಖಾರ ಇರುತ್ತೆಲ್ಲ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೊಡ್ತೀನಿ. ಇವಾಗ ಟೀ ಜೊತೆ, ಸಂಜೆ ಟೀ ಜೊತೆ ಸಣ್ಣದು ಬ್ರೇಕ್ಫಾಸ್ಟ್ ಮ್ಯಾಗಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಇಬ್ಬರಿಗೂ ಕೊಟ್ಟಿದ್ದಾನೆ, ಇಲ್ಲಿ ತಿಂತಾ ಇದ್ದಾರೆ. ಅವಳು ತಿಂದ್ಕೊಂಡು ಅಲ್ಲೋಗಿ ಮಲ್ಕೊಂಡಿದ್ದಾಳೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.